ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಾವು ಒಂದು ವಿಡಿಯೋ ಹಾಕಲಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಕೇಳ್ತೀರಾ ನೀವು, ಮೇಡಮ್ ವಿಡಿಯೋ ಹಾಕಿ, ಯಾಕೆ ಕರ್ಣ ಸೀರಿಯಲ್ ಪ್ರೋಮೋ ಬರಲಿಲ್ಲ, ಪ್ಲೀಸ್ ವಿಡಿಯೋ ಹಾಕಿ ಮೇಡಮ್, ಏನಾದರೂ ಅಪ್ಡೇಟ್ ಇದ್ದರೆ ಹೇಳಿ ಮೇಡಮ್ ಅಂತ ನೀವೊಂದು ಆ ಪ್ರೀತಿಯಿಂದ ಕೇಳ್ತೀರಲ್ವಾ, ಅದು ನಿಜವಾಗ್ಲೂ ಕೂಡ ನನಗೊಂದು ವಿಡಿಯೋ ಹಾಕೋಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ನಮ್ಮನ್ನು ಫಾಲೋ ಮಾಡುವಂಥವ್ರು ನಮ್ಮನ್ನು ಆಯ್ತಾ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಆಯ್ತಾ ಕೇಳ್ತಾರಲ್ವ, ನಮ್ಗೆ ಇಂಥ ವಿಡಿಯೋ ಬೇಕು ಹಾಕಿ, ಏನಾದರೂ ವಿಡಿಯೋ ಇದೆಯಾ ಅಂತ, ಅದು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ನಾನಂತೂ ತುಂಬಾ ಅಂತ ಥ್ಯಾಂಕ್ಫುಲ್ಲು ಅಂತ ಹೇಳ್ತೀನಿ ನಿಮಗೆ. ಓಕೆ ಆಯಿತಾ, ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಆಯಿತಾ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ಭವ್ಯ ಗೌಡ ಅವರು ಆಯಿತಾ ಫಿನಾಲೆಗೆ ಇನ್ನೊಂದು ಹೆಜ್ಜೆಯಲ್ಲಿ ಅವರು ಎಲಿಮಿನೇಟ್ ಆದರು ನಮ್ಮ ಭವ್ಯ ಗೌಡ. ಅದಾದ ನಂತರ ಭವ್ಯ ಗೌಡ ಎಲ್ಲ ಇಂಟರ್ವ್ಯೂಗಳನ್ನೂ ಕೊಟ್ಟರು, ಅವ್ರ ಪಾಡಿಗೆ ಅವ್ರು ಹ್ಯಾಪಿಯಾಗಿ ಆಯಿತಾ ಓಕೆ ನಮ್ಮ ನೆಕ್ಸ್ಟ್ ಬರುವಂತಹ ಪ್ರಾಜೆಕ್ಟನ್ನು ನಾವು ಮಾಡಬೇಕು, ಹೇಗೆ ರೆಡಿ ಆಗಬೇಕು ಅಂತೇಳಿ ಸೂಪರಾಗಿ ರೆಡಿಯಾಗಿ ಆಯಿತಾ ಓಕೆ ಪ್ರಾಜೆಕ್ಟಿಗೋಸ್ಕರವಾಗಿ ನಮ್ಮ ಭವ್ಯ ಗೌಡ ಕಾಯ್ತಾ ಇದ್ರು. ಅಲ್ಲಿ ಏನಾಯ್ತಪ್ಪ ಅಂದರೆ ಸ್ವಲ್ಪ ಮಾತುಕತೆಗಳು ಸ್ಟಾರ್ಟ್ ಆಯಿತು. ಯಾವಾಗ ಅಂತಂದರೆ ನಮ್ಮ ಕರ್ಣ ಸೀರಿಯಲ್ನ ಒಂದು ಫಸ್ಟ್ ಪ್ರೋಮೋ ಬಂದಾಗ ಸ್ವಲ್ಪ ಮಾತುಕತೆ ಅಂದರೆ ಈ ಗಾಂಧಿನಗರ ಗಾಸಿಪ್ ಅಂತಾರಲ್ಲ ಅದೇ ರೀತಿ ಸ್ವಲ್ಪ ಗುಸು ಸ್ಟಾರ್ಟ್ ಆಯಿತು. ಅಂದರೆ ಕರ್ಣ ಸೀರಿಯಲ್ನ ಹೀರೋಯಿನ್ನು ನಮ್ಮ ಭವ್ಯ ಗೌಡ ಅನ್ನೋದನ್ನ ನಮ್ಮ ಭವ್ಯ ಗೌಡ ಫ್ಯಾನ್ಸ್ ಏನಿದ್ದಾರೆ ಅವರು, ಅದೇ ರೀತಿ ತ್ರಿವ್ಯಾ ಫ್ಯಾನ್ಸು ಎಲ್ಲರೂ ಕೂಡ ಕಮೆಂಟ್ ಮಾಡೋಕ್ಕೆ ನಿಂತ್ಕೊಂಡ್ರು. ಸರಿನಾ? ಅಂದರೆ ಆ ಒಂದು ಏನು ಕರ್ಣ ಸೀರಿಯಲ್ನ ಪ್ರೋಮೋ ಏನಿತ್ತು 11 ಮಿಲಿಯನ್ ಹೋಗಿ ಇನ್ನೂ ರನ್ನಿಂಗಲ್ಲಿದೆ ಆ ಪ್ರೋಮೋ. ಸರಿನಾ? ಅವಾಗ ಯಾರೂ ಕೂಡ ಭವ್ಯ ಗೌಡ ಹೀರೋಯಿನ್ನು ಕರ್ಣ ಸೀರಿಯಲ್ ಅಂದರೆ ಯಾರೂ ಕೂಡ ನಂಬಲಿಲ್ಲ. ಒಂಥರ ಬ್ಯಾಟ್ ಟಾಕ್ ಅಂತಾರಲ್ಲ, ಅಂದರೆ ಭವ್ಯ ಗೌಡ ಕರ್ಣ ಸೀರಿಯಲ್ಗೆ ಆಯಿತಾ ಹೀರೋಯಿನ್ ಆಗೋಕ್ಕೆ ಲಾಯಕ್ಕಿಲ್ಲ, ಹಾಗೆ ಹೀಗೆ ಆಯಿತಾ, ಭವ್ಯ ಗೌಡ ಅಲ್ಲ ಹೀರೋಯಿನ್ನು, ಬೇರೆ ಹೀರೋಯಿನ್ನು, ಹಾಗೆ ಹೀಗೆ ಅಂತ ತುಂಬಾ ಗಾಸಿಪ್ಗಳು ಓಡಾಡ್ತಾ ಇತ್ತು. ಆದರೆ ಈಗ ಆಯಿತಾ ನೀವು ನಂಬ್ತಿರೋ ಇಲ್ವೋ ಸ್ನೇಹಿತರೆ, BTS ಬಿಹೈಂಡ್ ದ ಸೀನ್ ಅಂತಾರೆ ಆಯಿತಾ. BTS ಅಂದರೆ ಬಿಹೈಂಡ್ ದ ಸೀನ್ ಅಂದರೆ ಏನು ಕರ್ಣ ಸೀರಿಯಲ್ನ ಆಯಿತಾ ಶೂಟಿಂಗ್ ನಡೀತಾ ಇದೆ ಚನ್ನಪಟ್ಟಣದಲ್ಲಿ. ಸೀರಿಯಸ್ ನೀವು ನಂಬ್ತಿರೋ ಇಲ್ವೋ, ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಆಯಿತಾ, ಮೂರೂ ಕಡೆ ನಮ್ಮ ಭವ್ಯ ಗೌಡ ಕಿರಣ್ ರಾಜ್ ಅವರ ಬಿಹೈಂಡ್ ದಿ ಸೀನ್ ಅಂದರೆ ಈ BTS ಅಂತ ನಾವೇನು ಕರಿತೀವಿ ಎಲ್ಲ ಕಡೆ ಓಡಾಡ್ತಾ ಇದೆ, ಟ್ರೆಂಡಿಂಗಲ್ಲಿದೆ. ಯೋಚನೆ ಮಾಡಿ, ಭವ್ಯ ಗೌಡನ್ಗೆ ಅಷ್ಟು ಫ್ಯಾನ್ಸ್ ಇಲ್ಲ ಅಂದಿದ್ದರೆ ಬಿಹೈಂಡ್ ದ ಸೀನ್ಸ್ ಅಷ್ಟೊಂದು ಟ್ರೆಂಡಿಂಗ್ ಆಗೋಕ್ಕೆ ಆಗ್ತಾ ಇತ್ತಾ? ಯೋಚನೆ ಮಾಡಿ, ಭವ್ಯ ಗೌಡ ಅವರಿಗೆ ಫ್ಯಾನ್ಸ್ ಇಲ್ಲ ಅಂದರೆ ಒಂದು ರೀಲ್ಸ್ ಹಾಕಿದರೆ ಆಯಿತಾ ಮಿಲಿಯನ್ ಗಟ್ಟಲೆ ಹೋಗ್ತಾ ಇತ್ತಾ? ಯೋಚನೆ ಮಾಡಿ. ಭವ್ಯ ಗೌಡಗೆ ನನಗೆ ಗೊತ್ತಿರೋ ಮಟ್ಟಿಗೆ ಫ್ಯಾನ್ಸು ತುಂಬಾ ಇದ್ದಾರೆ. ಅದಲ್ಲದೆ ಈಗ ತ್ರಿವ್ಯಾ ಫ್ಯಾನ್ಸ್ ಕೂಡ ಹ್ಯಾಡ್ ಆಗಿದ್ದಾರೆ. ಬರೀ ಭವ್ಯ ಗೌಡ ಫ್ಯಾನ್ಸ್ ಅಷ್ಟೇ ಅಲ್ಲ, ತ್ರಿವ್ಯಾ ಫ್ಯಾನ್ಸು, ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಫ್ಯಾನ್ಸು ಎಲ್ಲರೂ ಕೂಡ ಭವ್ಯ ಗೌಡನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕರ್ಣ ಸೀರಿಯಲಲ್ಲಿ ನಮ್ಮ ಭವ್ಯ ಗೌಡ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಫುಲ್ ಟ್ರೆಂಡಿಂಗಲ್ಲಿದೆ. ಈ 2 ಡೇಸ್ 3 ಡೇಸಿಂದ ಯಾವಾಗ ಚನ್ನಪಟ್ಟಣದಲ್ಲಿ ನಮ್ಮ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು, ಅವತ್ತಿನಿಂದ ಇವತ್ತಿಗೆ 3 ಡೇಸ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ. ಇವತ್ತು ಕೂಡ ಚನ್ನಪಟ್ಟಣದಲ್ಲಿ ಶೂಟಿಂಗ್ ನಡೀತಾ ಇದೆ ಕರ್ಣ ಸೀರಿಯಲಿಂದು. ನೀವು ನಂಬ್ತಿರೋ ಇಲ್ವಾ, ಇವತ್ತು ಕೂಡ ಫುಲ್ ಟ್ರೆಂಡಿಂಗಲ್ಲಿದೆ. ಓಕೆ, ನಮ್ಮ ಭವ್ಯ ಗೌಡ ಮತ್ತು ನಮ್ಮ ಕಿರಣ್ ರಾಜ್ ಅವರು ಶೂಟಿಂಗ್ ಮಾಡ್ತಿರೋದು ಯಾವಾಗ ಫ್ಯಾನ್ಸಿಗೆ ಗೊತ್ತಾಯಿತು, ಅದು ಭವ್ಯ ಗೌಡ ಫ್ಯಾನ್ಸ್ ಆಗಿರ್ಬೋದು, ಕಿರಣ್ ರಾಜ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ತ್ರಿವ್ಯಾ ಫ್ಯಾನ್ಸ್ ಆಗಿರ್ಬೋದು, ಯಾವಾಗ ಅಲ್ಲಿ ಚನ್ನಪಟ್ಟಣದಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಗೊತ್ತಾಯಿತು, ನಿಜವಾಗ್ಲೂ ಅಲ್ಲಿ ಹೋಗಿ ನೋಡುವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಓಕೆ, ಯಾವ ರೀತಿ ಭವ್ಯ ಗೌಡ ಅವರು ಶೂಟಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಕಿರಣ್ ರಾಜ್ ಅವ್ರು ಶೂಟಿಂಗ್ ಮಾಡ್ತಿದ್ದಾರೆ ಅಂತ ನೋಡೋಕ್ಕೋಸ್ಕರನೇ ಫ್ಯಾನ್ಸ್ಗಳು ಅಂದರೆ ಭವ್ಯ ಗೌಡ ಫ್ಯಾನ್ಸ್ಗಳು, ಅದೇ ರೀತಿ ತ್ರಿವ್ಯಾ ಫ್ಯಾನ್ಸ್ ಹೋಗಿ ನೋಡ್ತಾ ಇದ್ದಾರೆ. ಅದೇ ರೀತಿ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ ಕೂಡ ಹೋಗಿ ನೋಡ್ತಾ ಇದ್ದಾರೆ. ಆ ಕ್ಲಿಪ್ಗಳು ಅಂದರೆ ಈ BTS ಅಂತಾರಲ್ಲ ಆ ರೀತಿ, ಅಂದರೆ ಬಿಹೈಂಡ್ ದಿ ಸೀನ್ಗಳನ್ನ ಅವರು ರೆಕಾರ್ಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ನ ಬಿಹೈಂಡ್ ದಿ ಸೀನ್ಸ್ಗಳನ್ನ ಆ ಶೂಟಿಂಗ್ ಟೈಮಲ್ಲಿ ಚಿಕ್ಕ ಕ್ಲಿಪ್ಗಳು ನೋಡ್ತಾ ಇದ್ದರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಯಾವಾಗ ಪ್ರೋಮೋ ಬರುತ್ತೆ ಸ್ನೇಹಿತರೆ, ಅಂದರೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ, ನಮ್ಗೆ ಯಾವಾಗ ಬರುತ್ತೆ ಅಂತ ಮಿನಿಟ್ಗೂ ನಾವು ಕಾಯ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಲೇಟ್ ಆದಾಗ ನಮ್ಗೆ ಒಂಚೂರು ಯಾಕೆ ಲೇಟ್ ಆಗ್ತಾ ಇದೆ ಅನ್ಸುತ್ತೆ. ಡೋಂಟ್ ವರಿ, ವೆರಿ ಸೂನ್ ಬರುತ್ತೆ. ಇವತ್ತು ಸಂಜೆ
ಇಲ್ಲ ಆಯಿತಾ, ನಾಳೆ ಬೆಳಿಗ್ಗೆ ಕೂಡ ಬಂದರು, ಅಂದರೆ ಮಂಡೇ ಆಗಿರೋದ್ರಿಂದ ಮಂಡೇ ಕೂಡ ಬಂದರೂ ಬರ್ಬೋದು, ಇವತ್ತು ಸಂಜೆ ಒಳಗಡೆ ಕೂಡ ಬೇಕಾದರೂ ಬರ್ಬೋದು ಆಯಿತಾ ಕರ್ಣ ಸೀರಿಯಲ್ ಪ್ರೋಮೋ. ಯಾಕೆ ಅಂತಂದರೆ ನನಗೆ ಬಂದಂತಹ ಮಾಹಿತಿಯ ಪ್ರಕಾರವಾಗಿ ಜೀ ಕನ್ನಡ ವಾಹಿನಿಯಲ್ಲಿ ಏನು ಮಹಾನಟಿಯ ಒಂದು ಆಡಿಷನ್ ನಡೀತಾ ಇದೆ, ಹಾಗಾಗಿ ಆ ಮಹಾನಟಿಯ ಆಡಿಷನ್ ಬಗ್ಗೆ ತುಂಬ ವಿಡಿಯೋಗಳು ಬರ್ತಾ ಇದೆ. ಅದರಿಂದ ಇದನ್ನ ಅದ್ರ ಮಧ್ಯೆ ತಗೊಂಡೋಗಿ ಹಾಕಿದ್ರೆ ಅದನ್ನ ಕರ್ಣ ಸೀರಿಯಲ್ನ ಒಂದು ಪ್ರೋಮೋನ ಮಹಾನಟಿ ಒಂದು ಆಡಿಷನ್ನ ಮಧ್ಯೆ ತಗೊಂಡೋಗಿ ಹಾಕಿದಾಗ ಅಷ್ಟು ರೀಚ್ ಸಿಗಲ್ಲ ಅನ್ನೋದು ಜೀ ಕನ್ನಡ ವಾಹಿನಿಯವರ ಒಂದು ಥಾಟ್ಸ್ ಇರ್ಬೋದು, ಅವ್ರು ಒಂದು ಥಿಂಕ್ ಮಾಡಿರ್ಬೋದು. ಹಾಗಾಗಿ ಇದೇನು ಮಹಾನಟಿ ಆಡಿಷನ್ನಿಂದ ಕೆಲವೊಂದು ವಿಡಿಯೋಗಳೆಲ್ಲ ಹಾಕಿ ಮುಗಿದ ತಕ್ಷಣವೇ ನಮ್ಮ ಕರ್ಣ ಸೀರಿಯಲ್ನ ಪ್ರೋಮೋ ಆಗ್ತಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಜೀ ಕನ್ನಡ ವಾಹಿನಿಯಾಗಲಿ ಕಲರ್ಸ್ ಕನ್ನಡ ವಾಹಿನಿಯಾಗಲಿ ತುಂಬ ಥಿಂಕ್ ಮಾಡ್ತಾರೆ. ಯಾಕೆಂದರೆ ಸ್ಯಾಟರ್ಡೆ ಸಂಡೇ ಅಂದ ತಕ್ಷಣವೇ ಅವರಿಗೆ ವೀಕ್ಲಿ ಶೋಸ್ ಇರ್ತವೆ. ಈಗ ಜೀ ಕನ್ನಡದಲ್ಲಿ ಸರಿಗಮಪದ ಅವರು ವಿಡಿಯೋಗಳನ್ನ ಹಾಕಬೇಕು, ಅದೇ ರೀತಿ ಆಯಿತಾ ಇದು ಭರ್ಜರಿ ಬ್ಯಾಚುಲರ್ಸ್ನ ವಿಡಿಯೋಗಳು ಹಾಕಬೇಕು. ಇವರು ಮಧ್ಯ ಕರ್ಣ ಸೀರಿಯಲ್ನ ಪ್ರೋಮೋ ಹಾಕಿದರೆ ಅಷ್ಟಾಗಿ ರೀಚ್ ತಗೊಳಲ್ಲ. ಹಾಗಾಗಿ ಓಕೆ ಈ ವಿಡಿಯೋಗಳು ಮುಗಿಲಿ ಅನ್ನೋದಕ್ಕೋಸ್ಕರವಾಗಿ ಮೋಸ್ಟ್ಲಿ ಅವರು ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕೆಂತಂದರೆ ಈ ಭರ್ಜರಿ ಬ್ಯಾಚುಲರ್ಸಲ್ಲಿ ಈ ವೀಕು ತುಂಬಾ ಬ್ಯೂಟಿಫುಲ್ ವೀಕು ಅನ್ಬೋದು. ಯಾಕೆಂದರೆ ಜೋಡಿಗಳ ಒಂದು ಆಯಿತಾ ಇದಿತ್ತು, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಹಾಗಾಗಿ ತುಂಬಾ ರಿಚ್ ಆಗಿತ್ತು. ಹಾಗಾಗಿ ಪ್ರೇಕ್ಷಕರು ಅದನ್ನ ಆ ವಿಡಿಯೋಗಳನ್ನ ನೋಡೋಕೆ ಇಷ್ಟಪಡ್ತಾರೆ. ಹಾಗಾಗಿ ಕರ್ಣ ಸೀರಿಯಲ್ನ ಒಂದು ಪ್ರೋಮೋನ ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದರೆ ನಿಮಗೆ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಒಳಗಡೆ ಬಂದ್ಬಿಡುತ್ತೆ. ಒಟ್ಟಾರೆಯಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಿರೋದು ಏನು ಗೊತ್ತಾ ಸ್ನೇಹಿತರೆ, ಯಾರನ್ನೇ ಆಗಲಿ ಆಯಿತಾ ಕಮ್ಮಿಯಾಗಿ ಲೆಕ್ಕ ಹಾಕಬೇಡಿ ಆಯಿತಾ, ಕಮ್ಮಿಯಾಗಿ ಲೆಕ್ಕ ಹಾಕಕ್ಕೆ ಹೋಗ್ಬೇಡಿ. ಏಕೆಂದರೆ ಈಗಲೂ ಕೂಡ ಭವ್ಯಗೌಡ ಕರ್ಣ ಸೀರಿಯಲ್ ಹೀರೋಯಿನ್ ಅಂದರೆ ಭವ್ಯಗೌಡ ಕರ್ಣ ಸೀರಿಯಲ್ ಹೀರೋಯಿನ್ ಅಲ್ಲ, ಸೆಕೆಂಡ್ ಹೀರೋಯಿನ್ನು, ಥರ್ಡ್ ಹೀರೋಯಿನ್ನು, ಫೋರ್ತ್ ಹೀರೋಯಿನ್ನು ಅಲ್ಲ. ಯಾಕೆ ಇಷ್ಟು ನಂಜು? ಯಾಕೆ ಹೇಳಿ? ಭವ್ಯಗೌಡನೂ ಒಂದು ಹೆಣ್ಮಗಳು ಆಯಿತಾ, ಭವ್ಯಗೌಡ ಕೂಡ ಒಂದು ಹೆಣ್ಮಗಳು, ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಗೊತ್ತಿದೆ ಆಯಿತಾ, ತುಂಬ ಚೆನ್ನಾಗಿ ಕಾಣ್ತಾರೆ. ಅಂದರೆ ಒಂದು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಪ್ರೆಸೆಂಟೇಬಲ್ ಆಗಿ ಕಾಣ್ತಾರೆ ಭವ್ಯಗೌಡ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾರೆ ಆಯಿತಾ. ಸ್ಕ್ರೀನ್ ಮೇಲೆ ಬಂದಾಗ ಪ್ರೇಕ್ಷಕರನ್ನು ಸೆಳೆಯುವ ಕೆಪಾಸಿಟಿ ಭವ್ಯಗೌಡಗಿದೆ ಅಂದಾಗ ಭವ್ಯಗೌಡ ಯಾಕೆ ಹೀರೋಯಿನ್ ಆಗಬಾರ್ದು? ಯಾಕೆ ಭವ್ಯಗೌಡ ಹೀರೋಯಿನ್ ಆದರೆ ನಿಮಗೆಲ್ಲ ಅಷ್ಟೊಂದೆಲ್ಲ ಹೊಟ್ಟೆ ಉರಿತಾ ಇದೆ, ಅಷ್ಟೊಂದೆಲ್ಲ ಆಸಿಡಿಟಿ ಸ್ಟಾರ್ಟ್ ಆಗ್ತಾ ಇದೆ? ಯಾಕೆ ಭವ್ಯಗೌಡ ನಿಮ್ಗೇನು ಮಾಡಿದ್ದಾರೆ? ಆಮೇಲೆ ನನಗೆ ಹೇಳಕ್ ಬರ್ತಿರಲ್ಲ, ಯಾವಾಗ ನೋಡಿದ್ರು ತ್ರಿವಿಕ್ರಮ್ ಭವ್ಯಗೌಡದೇ ವಿಡಿಯೋ ಮಾಡ್ತಿರಲ್ಲ ಅಂತೇಳಿ ಒಂದು ತಿಳ್ಕೊಳ್ಳಿ ಆಯಿತಾ. ತ್ರಿವಿಕ್ರಮ್ ವಿಡಿಯೋ ಮಾಡ್ತೀನಿ ಅಂದರೆ ತ್ರಿವಿಕ್ರಮ್ ಅವರು ಆಯಿತಾ ಮುದ್ದು ಸೊಸೆ ಪ್ರೋಮೋಸ್ ಬರುತ್ತೆ, ಪ್ರೋಮೋಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಭವ್ಯಗೌಡರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದರೆ ಭವ್ಯಗೌಡ ಅವರು ಯಾವುದಾದ್ರು ಶೋಗಳಿಗೆ ಹೋಗ್ತಾರೆ, ಆ ಶೋಗಳಲ್ಲಿ ಏನಾದರೂ ಒಂದು ಆಯಿತಾ ಅವ್ರದ್ದು ಆಯಿತಾ ಆ್ಯಕ್ಟಿಂಗ್ ಇರುತ್ತೆ, ಮತ್ತೊಂದು ಡ್ಯಾನ್ಸ್ ಇರುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರು ಏನೇ ಮಾಡಿದ್ರು ನಾನು ವಿಡಿಯೋ ಮಾಡ್ತೀನಿ ಆಯಿತಾ. ನಾನು ಬಿಗ್ ಬಾಸ್ ರಿವ್ಯೂಯರು, ಇದನ್ನು ಅರ್ಥ ಮಾಡ್ಕೋಬೇಕು. ನಾನು ಬಿಗ್ ಬಾಸ್ ರಿವ್ಯೂಯರ್ ಆಗಿ ನಾನು ಲಾಗ್ಸ್ ಹಾಕಿದ್ರೆ ನೀವು ನೋಡ್ತೀರಾ ಆಯಿತಾ. ನಾನು ನಿಮ್ಗೆ ಗೊತ್ತಿರೋ ರೀತಿ ನಾನು ರಿವ್ಯೂಯರು, ಬಿಗ್ ಬಾಸ್ ಸ್ಪರ್ಧೆಗಳ ಬಗ್ಗೆನೇ ವಿಡಿಯೋ ಮಾಡಬೇಕು ಆಯಿತಾ. ನಾನು ಲಾಗ್ಸ್ ಮಾಡಿದರೆ ನೀವು ನೋಡ್ತೀರಾ? ನೋಡಲ್ಲ ನೀವು ಆಯಿತಾ. ಈ ಚಾನಲ್ಲು ಓನ್ಲಿ ಬಿಗ್ ಬಾಸಿಗೆ ಸಂಬಂಧಪಟ್ಟಿದ್ದು ಆಯಿತಾ. ಬಿಗ್ ಬಾಸ್ ರಿವ್ಯೂ, ಬಿಗ್ ಬಾಸ್ ಅಪ್ಡೇಟು ಆಯಿತಾ, ಬಿಗ್ ಬಾಸ್ ಸ್ಪರ್ಧಿಗಳ ಅಪ್ಡೇಟ್ಸು ಆಯಿತಾ. ಬಿಗ್ ಬಾಸ್ ಸ್ಪರ್ಧಿಗಳು, ಹಳೆಯ ಸ್ಪರ್ಧಿಗಳು, ಈಗ ಬಿಗ್ ಬಾಸ್ 12 ಬರುತ್ತೆ ಅಂದರೆ ಬಿಗ್ ಬಾಸ್ 11 ಸ್ಪರ್ಧಿಗಳು ಏನು ಮಾಡ್ತಿದ್ದಾರೆ, ಅವರ ಪ್ರಾಜೆಕ್ಟ್ಸ್ ಏನು, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಬೋದು. ಬಿಟ್ಟರೆ ಬೇರೆ ನಾನು ಏನು ಮಾಡೋಕ್ಕಾಗುತ್ತೆ? ನಿಮಗೆ ಒಟ್ಟಾರೆಯಾಗಿ ಏನು ಗೊತ್ತಾ, ಭವ್ಯಗೌಡ ತ್ರಿವಿಕ್ರಮ್ ಅವ್ರನ್ನ ನೋಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ದಯವಿಟ್ಟು ಆಯಿತಾ ನೋಡಬೇಡಿ. ಯಾಕೆಂದರೆ ಇದು ಒಂದು ಚಾನಲ್ಲು ಒಬ್ಬರಿಗೆ ಸೀಮಿತವಾದ ಚಾನಲ್ ಅಲ್ಲ. ಇಲ್ಲಿ ಎಲ್ಲರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ, ಎಲ್ಲರ ಬಗ್ಗೆನೂ ನಾನು ಸಪೋರ್ಟ್ ಮಾಡ್ತೀನಿ, ಎಲ್ಲರಿಗೂ ವಿಡಿಯೋ ಮಾಡ್ತೀನಿ ಆಯಿತಾ. ನಾನು ರಿವ್ಯೂಯರ್ ಅಂತ ಅಂದಮೇಲೆ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಈ ಒಂದು ವಿಷಯ ಬೇಕಲ್ವಾ ಸಪೋರ್ಟ್ ಮಾಡೋಕ್ಕೆ. ಇವಾಗ ಕರ್ಣ ಸೀರಿಯಲ್ಲು ಆಯಿತಾ ಇನ್ನು ವೆರಿ ಸೂನ್ ಪ್ರೋಮೋ ಬರ್ತಾ ಇದೆ. ಈಗ ಅದರಲ್ಲಿ ಆಯಿತಾ ಪ್ರೋಮೋಗಳಾಗಿರ್ಬೋದು, ಎಪಿಸೋಡ್ಗಳಾಗಿರ್ಬೋದು, ಏನು ಭವ್ಯಗೌಡ ಆ್ಯಕ್ಟಿಂಗ್ ಹೇಗಿದೆ, ತ್ರಿವಿಕ್ರಮ್ ಮುದ್ದು ಸೊಸೆ ಬರ್ತಾ ಇದೆ ಅದ್ರದ್ದು ಆ್ಯಕ್ಟಿಂಗ್ ಏನಿದೆ, ಇದ್ರ ಬಗ್ಗೆ ತಾನೇ ನಾನು ಹೇಳಬೇಕು. ಸುಮ್ಮನೆ ಥಿಂಕ್ ಮಾಡಿ. ಒಟ್ಟಾರೆ ನಿಮ್ಗೇನು ಗೊತ್ತಾ, ಭವ್ಯಗೌಡ ಇಷ್ಟ ಇಲ್ಲ ಅಂದಮೇಲೆ ಭವ್ಯಗೌಡನ ಬಗ್ಗೆ ವಿಡಿಯೋ ಮಾಡಿದಾಗ ನಿಮಗೇನು ಒಂಥರ ಅಂದರೆ ಏನು ನಿಮಗೆ ಮಾಡೋ ಕೆಲಸ ಇಲ್ಲ, ಬರೀ ಭವ್ಯಗೌಡ ಬಗ್ಗೆ ವಿಡಿಯೋ ಮಾಡ್ತೀನಿ. ಗುರು ನಾನು ಭವ್ಯಗೌಡ ಬಗ್ಗೆ ಸುಮ್ಮನೆ ವಿಡಿಯೋ ಮಾಡ್ತಾ ಇಲ್ಲ ನಾನು ಆಯಿತಾ. ಆ ವಿಷಯ ಇದೆ, ವಿಷಯ ಇರೋದಕ್ಕೆ ತಾನೇ ನಾನು ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಥಿಂಕ್ ಮಾಡಿ ಅಂತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.